ವೆಲ್ಕಮ್ ಟು ಶ್ವೇತಾ ಸುನಿಲ್ ಕನ್ನಡ ವ್ಲಾಗ್ಸ್. ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಇದೆ, ಚಳಿ ಬೇರೆ. ನಿನ್ನೆ ಅಂತೂ ಇದಕ್ಕಿಂತ ತುಂಬಾ ಮಳೆ ಇತ್ತು, ಇವತ್ತಷ್ಟು ಮಳೆ ಇಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ನಿನ್ನೆ ರಜೆ ಕೊಟ್ಟಿದ್ದರು. ಇವತ್ತು ಶರ್ವಿನ್ ಸ್ಕೂಲಿಗೆ ಹೋಗಿದ್ದಾನೆ. ಬೆಳಗ್ಗೆ ಎದ್ದು ತಿಂಡಿ ಮಾಡಿ ಸಾಮಾನು ಲಿಸ್ಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಹೊತ್ತು ಎದ್ದೊಳ್ಳಿಕ್ಕೆ ಉದಾಸೀನ ಆಗುತ್ತೆ. ಆ್ಯಕ್ಚುಲಿ ಈ ಥರ ಚಳಿಯಲ್ಲಿ ಮಂಗಳೂರಲ್ಲಿ ಇರೋದೇ ಇಲ್ಲ, ಎದ್ದೊಳ್ಳಿಕ್ಕೆ ಮನಸ್ಸೇ ಬರೋದಿಲ್ಲ. ಇನ್ನೂ ಬೆಡ್ಶೀಟ್ ಹಚ್ಚಿ ಒಳ್ಳೆ ಮಲಗೋಣ ಅಂತ ಅನಿಸುತ್ತೆ. ಇಲ್ಲಾಂದರೆ ಯೂಶಲಿ ಯಾವಾಗಲೂ ಸೆಕೆ ಇರುತ್ತೆ ಇಲ್ಲಿ. ವರ್ಷದ ಪೂರ್ತಿ ಸೆಕೆನೇ, ಇಲ್ಲಿ ಚಳಿಗಾಲ ಮಳೆಗಾಲ ಇರಲಿ ಯಾವಾಗಲೂ ಸೆಕೆ ಇರುತ್ತೆ. ಬಟ್ ಈ ಸಲ ವೆದರ್ ಸ್ವಲ್ಪ ಚೆನ್ನಾಗಿದೆ ಈಗ ಒಂದು 2-3 ದಿನದಿಂದ. ಅದು ದೀಪಾವಳಿ ಕಳೆದ ಮೇಲೆ ದೀಪ ಕಸಿದ್ರೂ ಮಳೆ ಬರಲ್ಲ ಅಂತಾರೆ. ಬಟ್ ಏನೋ ಈಗ ಸೈಕ್ಲೋನ್ ಪ್ರಾಬ್ಲಮಿಂದ ಮಳೆ ಇಲ್ಲಿಗೂ ಎಫೆಕ್ಟ್ ಕೊಡ್ತಾ ಉಂಟು. ಹಾಗೆ ಕೆಲವೊಂದು ಸಾಮಾನು ಲೀಸ್ಟ್ ಮಾಡ್ತಾ ಇದೆ. ಯೂಶಲಿ ನಾವು ಡಿಮಾರ್ಟ್ಗೆ ಹೋಗೋದು ಸಾಮಾನು ತರಲಿಕ್ಕೆ. ಅಲ್ಲಿ ಹೋದಾಗ ಲೀಸ್ಟ್ ಮಾಡ್ಕೊಂಡು ಹೋಗಿಲ್ಲ ಅಂತಂದರೆ ಒಂದು ತರಕ್ಕೆ ಹೋಗಿ 100 ತಂದಿರ್ತೀನಿ. ಅದೆಲ್ಲ ಬರೀ ಅನ್ವಾಂಟೆಡೇ ಆಗಿರುತ್ತೆ. ಬೇಕಾಗಿರೋದನ್ನ ಬಿಟ್ಬಿಟ್ಟು ಬರೀ ಬೇಡದಿರೋದನ್ನೇ ಓದ್ಕೊಂಡು ಬಂದಿರ್ತೀನಿ. ಸೊ ಹಾಗಾಗಿ ಇಲ್ಲಿ ನಾನು ಲೀಸ್ಟ್ ಮಾಡೇ ತೊಗೊಂಡು ಹೋಗ್ತೀನಿ. ಲೀಸ್ಟ್ ಮಾಡಿದರೆ ಏನು ಬೇಕೋ ಅದೆಷ್ಟು ಬೇಕೋ ಅದನ್ನ ಅಷ್ಟೇ ಕ್ವಾಂಟಿಟಿ ತರ್ಬೋದು. ಇಲ್ಲಾಂದರೆ ಅಲ್ಲೆಲ್ಲ ಇಟ್ಟಿರ್ತಾರಲ್ವ, ಖಂಡಿತಕ್ಕೆಲ್ಲದಕ್ಕೂ ಕೈ ಹೋಗುತ್ತೆ. ಇಂತಂದು ಸುಮ್ಮನೆ ಗುಡ್ಡೆ ಹಾಕ್ಕೊಳ್ಳೋದು, ಆಮೇಲೆ ಡೇಟ್ ಎಕ್ಸ್ಪೈರಿ ಆದಮೇಲೆ ಎಸೆಯೋದು, ಮಾಡೋದಂತಕ್ಕೇನೂ ಇರಲ್ಲ. ಆಮೇಲೆ ನಮ್ಮನೆಯವ್ರ ಹತ್ರ ಹೋಗಿಸ್ಕೊಳ್ಳೋದು. ಒಂದ್ಸಲಿ ಸಾಮಾನು ತಂದರೆ ನಾನು ಅಟ್ಲೀಸ್ಟ್ ಅದನ್ನ ಒಂದು 2.5-3 ಮಂತ್ಸ್ವರೆಗೂ ಮಾಡ್ತೀನಿ. ಸೊ ಅದು ಹೇಗೆ 2 ಮಂತ್ಸಿಗೆ ಸಾಮಾನು ತಂದುಬಿಟ್ಟು 3 ಮಂತ್ಸ್ವರೆಗೂ ಮಾಡ್ತೀವಿ ಅನ್ನೋದನ್ನ ನಾನು ಸಾಮಾನು ತಂದ್ಮೇಲೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಓಕೆ, ಮೀನು ಬಂದಿದೆ, ಬನ್ನಿ ಮೀನು ತಗೊಳ್ಳುವ. ಎಂತ ಉಂಟು? ಬಂಗಡೆ ಬೇರೆ ಎಂತ ಇದ್ದ? ಬೇರೆ ಬೋಲಂಜಿ ಸಣ್ಣದು ಅದೇ ಅದು ಬಂಗುಡೆ. ಎಷ್ಟು ಕೆಜಿ? 200. ಇದೆ ಅಂತ ಐಸ್ ಅಷ್ಟೇನಾ? ಬೇರೆ ಯಾವುದು ಇಲ್ವಾ? ಪ್ರಾನ್ಸ್ ಇಲ್ವಾ? ಇಲ್ಲ, ಪ್ರಾನ್ಸ್ ಎಲ್ಲ ಕಡಿಮೆ. ಎಷ್ಟಿದು? ಅದು ಹೇಳಿದ್ದೇನೆ ಅವರಿಗೆ. ಎಷ್ಟು ಹೇಳಿದ್ರಿ? 160. 160? 120 ತಾನೇ? ನಾನು ಅವ್ರಿಗೆ ಹೇಳಿದ್ದು 200. ಅದಕ್ಕೆ ಗಂಡಸರಿಗೆ ಹೇಳೋದು ನೀವು. ಅವರು ಕೇಳಿದಷ್ಟು ಕೊಡ್ತಾರೆ ಅಂದ್ಬಿಟ್ಟು. ಯಾವುದು 200 ರೂಪಾಯಿ ಅಂತ ಇವರು 160 ಕೇಳ್ಬಿಟ್ರಾ? 120 ರೂಪಾಯಿ ಮೀನು. ಇಲ್ಲಮ್ಮ, ಇದು ಸತ್ಯ. ಈಗ ಇದೆಲ್ಲ ಚೆಂದ ಮಾಡ್ತಾರೆ ಮಾರುತ. ಮೀನ್ ತಗೊಂಡಾಯ್ತು. ಮೀನ್ ಮಾಡ್ಲಿಕ್ಕೆ ಈಗ ಸಮಯ ಇಲ್ಲ. ಮಸೊಪ್ಪು ಸಾರು ಮಾಡ್ತಾ ಇದ್ದೀನಿ, ಮತ್ತೆ ಆಮ್ಲೆಟ್ ಕೂಡ ಆಲ್ರೆಡಿ ಅದಕ್ಕೆ ರೆಡಿ ಮಾಡಿದ್ದೀನಿ. ಮೀನನ್ನ ಈವ್ನಿಂಗ್ಗೆ ನಾನು ಮಾಡ್ಕೊಳ್ತೇನೆ. ಈಗ ಮಸೊಪ್ಪು ಸಾಂಬಾರು ಮಾಡ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಸೊಪ್ಪು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ರುಚಿ ಎಲ್ಲ ರೀತಿಯ ಸೊಪ್ಪುಗಳನ್ನ ಹಾಕಿ ಮಾಡ್ಕೊಳ್ತೇವೆ. ಇದು ಬೆರಕೆ ಸೊಪ್ಪುಗಳನ್ನ. ಇದನ್ನ ಮಾಡಲಿಕ್ಕೆ ಮೊದಲಿಗೆ ನಾನು 2 ಗ್ಲಾಸ್ ಬೇಳೆನ ತಗೊಂಡು, ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಆ ಬೇಳೆ ಒಟ್ಟಿಗೆ 1 ಈರುಳ್ಳಿ, ಹಾಗೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋತಾ ಇದ್ದೀನಿ. ಹಾಗೆ 1 ದೊಡ್ಡ ಬೆಳ್ಳುಳ್ಳಿನೂ ಸಹ ಇದಕ್ಕೆ ಸೇರಿಸಿ 7-8 ಹಸಿಮೆಣಸಿನಕಾಯಿ, ಹಾಗೆ ಎಲ್ಲ ರೀತಿಯ ಬೆರಕೆ ಸೊಪ್ಪುಗಳು ಇದಕ್ಕೆ ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ನನಗೆ ಇಲ್ಲಿ ಕೀರೆ ಸೊಪ್ಪೆಲ್ಲ ಸಿಗಲ್ಲ, ತುಂಬ ರೇರ್ ಸಿಗೋದು. ನಮ್ಮ ಮನೆ ಹತ್ರನೇ ವೀಕ್ಲಿ ಒನ್ಸ್ ಸಂತೆ ಆಗುತ್ತೆ. ಆ ಟೈಮಲ್ಲಿ ಹೋದ್ರೆ ಸಿಗುತ್ತೆ. ಮೈಸೂರು ಸೈಡಿಂದ ಯಾರಾದರೂ ಬಂದಿದ್ರೆ ಅವ್ರ ಹತ್ರ ತಗೊಳ್ಬೋದು. ಹಾಗೆ ಇದನ್ನೆಲ್ಲ ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ತೆಗೆದು ಇದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶ್ ಮಾಡಿಕೊಂಡ ನಂತರ ಇದನ್ನು ಒಗ್ಗರಣೆಗೆ ಹಾಕಬೇಕು. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡಿದ್ದೇನೆ. ಆಯಿಲ್ ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ, ಆನಂತರ ಬೇಯಿಸಿಟ್ಟಿಕೊಂಡಿದ್ದಂತಹ ಸೊಪ್ಪನ್ನು ಇದಕ್ಕೆ ಸೇರಿಸಿ, ಹಾಗೆ ಕುಕ್ಕರಲ್ಲಿ ಇದ್ದ ನೀರನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನು ಬೆರಕೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬೇಯಿಸಿದರೆ ರುಚಿಯಾದ ಮಸೊಪ್ಪು ಸಾರು ಸವಿಯಲು ಸಿದ್ಧವಾಗಿದೆ. ಹಾಗೆ ಇದರೊಟ್ಟಿಗೆ ಸೈಡಿಗೆ ಅಂತೇಳಿ ಮೊಟ್ಟೆ ಆಮ್ಲೆಟ್ ಕೂಡ ಮಾಡ್ಕೊಂಡಿದ್ದೆ. ಮೊಟ್ಟೆ ಆಮ್ಲೆಟ್ ಮಾಡ್ಕೊಳ್ಳಿಕ್ಕೆ 2 ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನೂ ಸಹ ಹಾಕೋತಾ ಇದ್ದೇನೆ ಇಲ್ಲಿ. ಹಾಗೆ ಅದಕ್ಕೆ 4 ಮೊಟ್ಟೆಗಳನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಮ್ಮನೇಲಿ ಡೈಲಿ ನಾನ್ ವೆಜ್ ಏನಾದ್ರು ಒಂದು ಇರಲೇಬೇಕು. ನೆನ್ನೆ ಕಬಾಬ್ ಮಾಡಿದ್ದೆ ಅಂತೇಳಿ ಈಗ ಆಮ್ಲೆಟ್ ಮಾಡ್ಕೊಂಡೆ. ಇನ್ನು ಈವ್ನಿಂಗು ಫಿಶ್ ಫ್ರೈ ಮಾಡಬೇಕಾಗುತ್ತೆ.
ಮಸೊಪ್ ಸಾರು ಒಟ್ಟಿಗೆ ಫಿಶ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಬೆರಕೆ ಪುಡಿ ಕೂಡ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಕೂಡ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದು ಒಳ್ಳೆ ಬೀಟ್ ಆಗಿದೆ ಅಂದರೆ ಇಲ್ಲಿ ನೊರೆ ಬಂದಿದೆ ನೋಡಿ, ಈ ಥರ ನೊರೆ ಬಂದಿದೆ, ಇದು ಚೆನ್ನಾಗಿ ಬೀಟ್ ಆಗಿದೆ ಅಂತ ಹೇಳಿ. ಹಾಗೆ ಈಗ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡು ಬೀಟ್ ಮಾಡಿ ಇಟ್ಕೊಂಡಿದ್ದ ಮೊಟ್ಟೆನ ಹಾಕಿ 2 ಸೈಡು ಅದನ್ನ ಫ್ರೈ ಮಾಡಿದರೆ ಮೊಟ್ಟೆ ಆಮ್ಲೆಟ್ ಕೂಡ ರೆಡಿ ಆಯಿತು. ನಾವು ಕೂಡ ಒಳ್ಳೆ ಮಧ್ಯಾಹ್ನದ ಊಟ ಮಾಡಿಕೊಂಡು ನನ್ನ ಹಸ್ಬೆಂಡ್ ಫ್ರೀ ಇದ್ದೀನಿ, ಈಗಲೇ ಹೋಗಿ ಗ್ರಾಸರೀಸ್ ತಂದುಬಿಡೋಣ ಅಂತ ಹೇಳಿದರು. ಇನ್ನು ಶರ್ವಿನು ಸ್ಕೂಲಿಂದ ಬರೋಷ್ಟರೊಳಗೆ ನಾವು ಹೋಗಿ ಬರಬೇಕಿತ್ತು. ಹಾಗೆ 3 ಜನನು ಕೂಡ ರೆಡಿಯಾಗಿ ಗ್ರಾಸರೀಸ್ ತರಲಿಕ್ಕೆ ಹೋದ್ವಿ. ಆ್ಯಂಡ್ ಅಲ್ಲಿ ನನಗೆ ಯಾವುದೇ ರೀತಿಯ ವಿಡಿಯೋ ಆಗಲಿ ಫೋಟೋಸ್ ಆಗಲಿ ತೆಗಿಲಿಕ್ಕೆ ಆಗಲಿಲ್ಲ. ನಾನು ಕೂಡ ಸ್ವಲ್ಪ ಬ್ಯುಸಿ ಇದ್ದೆ ಆ್ಯಂಡ್ ಬೇಗ ತಗೊಳ್ಬೇಕಿತ್ತು. ಇರ್ವಿನ್ ಕೂಡ ತುಂಬಾ ಕಿರಿಕಿರಿ ಮಾಡ್ತಾ ಇದ್ದ. ಹಾಗೆ ಗ್ರಾಸರೀಸ್ ಎಲ್ಲ ತಗೊಂಡು ಬೇಗ ಬಂದ್ವಿ. ಸಾಮಾನುಗಳನ್ನ ಗುಡ್ಡೆ ಹಾಕೊಂಡು ಇಲ್ಲಿದ್ದೀನಿ. ಎಲ್ಲಾನು ಜೋಡಿಸ್ಬೇಕೀಗ ಒನ್ ಬೈ ಒನ್. ಹಾಗೆ ಇದು ಮಕಾನ ಅಂತ ಹೇಳಿ ಇರ್ವಿನ್ಗೆ ತುಂಬಾನೇ ಫೇವ್ರೇಟ್. ಇದು ತಾವರೆ ಹೂವಿನ ಬೀಜ. ಇದು ಮಕ್ಕಳಿಗೆ ನಾನಿದ್ನ ತುಪ್ಪದಲ್ಲಿ ಫ್ರೈ ಮಾಡಿ ಕೊಡ್ತೀನಿ, ಅವರು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಶರ್ವಿನ್ ಇದನ್ನ ಸ್ನ್ಯಾಕ್ಸಿಗೂ ಕೂಡ ಕ್ಯಾರಿ ಮಾಡ್ತಾನೆ. ಇದು ರಿಚ್ ಇನ್ ಪ್ರೋಟೀನ್, ಐರನ್, ಕ್ಯಾಲ್ಸಿಯಂ, ಸೋಡಿಯಂ, ಫೈಬರ್. ಹಾಗೆ ಇದು ಹಾರ್ಟ್ ಹೆಲ್ತ್, ಮಸ್ಕಲ್ ಗ್ರೋತ್ಗೂ ಕೂಡ ಸಪೋರ್ಟ್ ಮಾಡುತ್ತೆ. ತುಂಬ ಥಿಂಗ್ಸ್ ತಗೊಬಂದ್ವಿ, ತುಂಬ ದಿನ ಆಗಿತ್ತು ಮನೆಗೆ ಸಾಮಾನು ತರದೆ, ಅಂದರೆ ಲೀಸ್ಟ್ ಮಾಡಿಟ್ಟಿದ್ದೆ, ನಮಗೆ ಸಮಯ ಆಗಿರಲಿಲ್ಲ ಹೋಗ್ಲಿಕ್ಕೆ. ಇವತ್ತು ಹೋಗಿ ಎಲ್ಲ ತಗೊಂಡು ಬಂದ್ವಿ. ವರ್ಷದಲ್ಲಿ ನಾವು ಯಾವಾಗಲೂ ಡಿಮಾರ್ಟಲ್ಲಿ ತಗೊಳ್ಳೋದು, 2 months once ಹೋಗಿ ಏನು ಬೇಕು ಥಿಂಗ್ಸ್ ಅಂತ ತಗೊಳ್ತೀವಿ. ಅರ್ಜೆಂಟ್ ಏನಾದ್ರು ಇದ್ದಾಗ ಏನಾದರೂ ಖಾಲಿ ಆಗಿದೆ ಅಂತಂದ್ರೆ ಇಲ್ಲೇ ಹೋಗಿ ತಗೊಂಡು ಬರ್ತಾರೆ. ತುಂಬ ಇಂಪಾರ್ಟೆಂಟ್ ಇರೋದನ್ನೆಲ್ಲ ಎಷ್ಟು ಬೇಕಷ್ಟು ನಾವು ಡಿಮಾರ್ಟಿಂದ ಅಂತ ಮಾಡ್ತೀವಿ. ಹಾಗೆ ಇರ್ವಿನ್ ಬೇರೆ ಕರ್ಕೊಂಡು ಹೋಗಿದ್ವಿ, ಅವನು ಮಧ್ಯಾಹ್ನ ಮಲಗೋ ಸಮಯ ಬೇರೆ, ತುಂಬ ಕಿರಿಕಿರಿ ಮಾಡ್ತಿದ್ದ. ಮಕ್ಕಳನ್ನ ಕರ್ಕೊಂಡು ಜಾತ್ರೆಗೆ ಹೋಗ್ಬೇಡ, ಗಂಡನ ಕರ್ಕೊಂಡು ಪಿಕ್ಚರ್ಗೆ ಹೋಗ್ಬೇಡ ಅಂತ ಹಾಗೆ ತುಂಬ ಕಿರಿಕಿರಿ ಮಾಡಿದ್ದೆ ಅಂತ ಹೇಳ್ಕೊಂಡಿದ್ದ. ಅಲ್ಲಿ ಎಲ್ಲ ನಮ್ಮನೇ ನೋಡ್ತಾ ಇದ್ರು. 1-2-3 ಸಲ ಹೊರಗಡೆ ಕರ್ಕೊಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋದೆ, ಆದ್ರೂ ಕೂಡ ಅಲ್ಲಿ ತುಂಬ ಕಿರಿಕಿರಿ ಮಾಡ್ತಿದ್ದ. ಮತ್ತು ಸರಿ ಅಂದ್ಬಿಟ್ಟು ಪ್ರೀತಿಯಿಂದ ಥಿಂಗ್ಸ್ನೆಲ್ಲ ತೆಗೆದುಕೊಂಡು ಬಂದಿದ್ವಿ. ಈಗೆಲ್ಲ ಸಾಮಾನುಗಳನ್ನ ಅರೇಂಜ್ ಮಾಡ್ತಾ ಇದ್ದೀವಿ. ಇನ್ನು ಈವ್ನಿಂಗು ಶರ್ವಿನ್ಗೆ ನಾಳೆ ಅವನಿಗೆ ಕ್ರಿಸ್ಮಸ್ ಟ್ರೀ ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು. ಅವ್ನ ಶಾಲೆಯಲ್ಲಿ ನಾಳೆ ಕಾಂಪಿಟೇಷನ್ ಇದೆ ಕ್ರಿಸ್ಮಸ್ ಟ್ರೀದು. ಸೊ ಹಾಗೆ ಅವ್ನಿಗೆ ಅದೊಂದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಅಷ್ಟೊಂದು ಸಾಮಾನೆಲ್ಲ ಎತ್ತಿಡೋಣ ಅಂತ ಎತ್ತಿಡ್ತಾ ಇದೆ. ನಾನು ಇಲ್ಲಿ ಯೂಶ್ವಲಿ ನಾವು 2 months once ಥಿಂಗ್ಸ್ನ ತರೋದು, ಗ್ರಾಸರೀಸ್ನ. ಅದನ್ನ ತಂದು ನಾವು 2 monthsಗೆ ಅಂತ ತಂದರೆ ಅಟ್ಲೀಸ್ಟ್ ನಾನು 2.5 ಇಲ್ಲಾಂದರೆ 3 monthsಗೆ ಮಾಡ್ತೇನೆ. ಹೇಗೆ ಮಾಡ್ತೇನೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಸಕ್ಕರೆ ಇದೆ, ಆ ಡಬ್ಬ ಏನಿರುತ್ತೆ ನಾನು ಡೈಲಿ ಯೂಸ್ ಮಾಡೋದು, ಅದಕ್ಕೆ ಫುಲ್ಲು ಸಕ್ಕರೆ ಹಾಕೋತೀನಿ. ಹಾಕೊಂಡು ಇನ್ನೊಂದು ಸ್ವಲ್ಪ ಎತ್ತಿ ಇಟ್ತೇನೆ. ಅಂದರೆ ನೆಕ್ಸ್ಟ್ ಟೈಮು ಈಗ ಫಾರ್ ಎಕ್ಸಾಂಪಲ್ ಡಬ್ಬು ಫುಲ್ಲು ಇದ್ದರೆ ನಾವೇನೋ ಹೋಯ್ತಲ್ಲ ಸಕ್ಕರೆ ಅಂತ ಎತ್ತಿ ಆಗ್ತಾ ಇರ್ತೀವಿ. ಬಟ್ ನಾಟ್ ಸ್ವಲ್ಪ ಎತ್ತಿಟ್ಟಿದ್ರೆ ಅಟ್ಲೀಸ್ಟ್ ಒಂದಷ್ಟು ದಿನ ಕೂಡ ಅದು ಮ್ಯಾನೇಜ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಏನು ಗೊತ್ತಲ್ಲ, ಈಗ ಇದೆ ಅಂದ್ಬಿಟ್ಟು ನಾವು ಎತ್ತಿ ಹಾಕೋದಲ್ಲ. ಮನೆಯಲ್ಲಿ ಈಗ ಗಂಡಸರಿಗೆ ಏನು ಅವ್ರಿಗೆ ಈಗ ಸಾಮಾನ್ಯವಾಗಿ ಮಧ್ಯಮ ಕುಟುಂಬ ಆಗಲಿ ಯಾಕೆ ಆಗಲಿ ಕಮ್ಯುನಿಟಿ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಆಗಬೇಕು, ಚೆನ್ನಾಗಿ ನೋಡಬೇಕು ಅನ್ನೋದು ಇದೇ ಇರುತ್ತೆ. ಯೂಶ್ವಲಿ ಈಗ ನಾನು ಕೆಲಸಕ್ಕೆ ಹೋಗಲ್ಲ, ಅಟ್ಲೀಸ್ಟ್ ಈ ಥರದಿಂದನಾದರೂ ನನ್ನ ಹಸ್ಬೆಂಡ್ಗೆ ನಾನು ಹೆಲ್ಪ್ ಮಾಡ್ಬೋದು ಅಂತ ನಾನು ಈ ಥರ ಮಾಡ್ತೇನೆ. ಅವ್ರಿಗೇನು ತೊಗೊಬಂದಾಕಿ ಅಂದರೆ ತಂದು ಹಾಕ್ತಾರೆ. ಹಾಗಂತ ಹೇಳಿ ನಾವು ಇರೋದನ್ನೆಲ್ಲ ವೇಸ್ಟ್ ಮಾಡೋದಲ್ಲ. ಒಂದು ಮನೇಲಿ ಸಾಮಾನು ಅಂತಿದ್ರೆ ಅದನ್ನ ಹಿತಮಿತವಾಗಿ ಯೂಸ್ ಮಾಡಬೇಕು. ಏನು ಮನೆ ಶಬ್ಬಿನ ಬರ್ತೈತೆ, ನೀವು ಓಲ್ಮಾ ಏನಕ್ಕೆ ನಾನು ಕಟ್ಟಬೇಕಾ? ಮಾಸ್ಕ್ ಇದೆಯಲ್ಲ, ಮಾಸ್ಕ್ ಹಾಕೊಳ್ಳಿ ಹೋಗಿ. ನೀವು ಹೋಗಿ ಎದ್ದೋಗಿ ಮಾಸ್ಕ್ ಹಾಕೋ ಚಿನ್ನ. ಓಕೆ, ಈಗೆಲ್ಲ ಸಾಮಾನು ಥಿಂಗ್ಸ್ನ ಎತ್ತಿಡೋಣ. ಈಗ ಬೇಕಾ ಏನು ಎದ್ದು ಡ್ಯಾಡಿ ಹತ್ರ ಕಟ್ಟಿಸ್ಕೊ ಓ ಚಿನ್ನ. ನಾನು ಫೇಸಿಗೆ ಕಡಲೆ ಹಿಟ್ಟನ್ನೇ ಹಾಕೋದು ಚಿಕ್ಕ ವಯಸ್ಸಿಂದ ಅದೇ ಅಭ್ಯಾಸ ಆಗಿದೆ. ಸೊ ಆಗ್ಲಿಂದ ಕಡಲೆ ಹಿಟ್ಟು ಬಿಟ್ಟರೆ ಬೇರೆ ಏನು ಸೋಪು ಗಿಪ್ಪು ನಾನು ಎಂತ ಕೂಡ ಹಾಕೋದಿಲ್ಲ, ಅಭ್ಯಾಸನೇ ಇಲ್ಲ ನನಗೆ. ಸೊ ಅದಕ್ಕೆ ನನಗೆ ಚಿಕ್ಕ ವಯಸ್ಸಿಂದಲೂ ಯಾವುದೇ ಮುಖದಲ್ಲಿ ಮೊಡವೆ ಆಗಲಿ ಇಲ್ಲ ಬೇರೆ ಥರ ಏನಾದರೂ ಪ್ರಾಬ್ಲಮ್ ಆಗಲಿ ಇಲ್ಲಿವರೆಗೂ ಏನೂ ಆ ಥರ ಕಾಣಿಸ್ಕೊಂಡಿಲ್ಲ. ಆ್ಯಂಡ್ ನಾನು ಕಡಲೆ ಹಿಟ್ಟಿಗೆ ಇದೊಂದು ಕಸ್ತೂರಿ ಮಂಜರಿ ಅಂತೇಳಿ ಸಿಗುತ್ತೆ, ಧಾತ್ರಿದು ಎಲ್ಲ ಆಯುರ್ವೇದಿಕ್ ಶಾಪಲ್ಲಿ ಇದು ಸಿಗುತ್ತೆ. ನಾನು ಇದು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಬಿಡ್ತೀನಿ. 15 days ಒನ್ಸ್ ತಯಾರು ಮಾಡ್ಕೊಳ್ತೀನಿ. ಇದನ್ನ 15 daysಗೆ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ಸೊ ಆಗ್ಲಿಂದನೂ ನನಗೆ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ನನಗೆ.
ನಾನು ಚಿಕ್ಕ ವಯಸ್ಸಿಂದನೂ ನಾನು ಇದನ್ನೇ ಯೂಸ್ ಮಾಡೋದು. ಸೊ ಚಳಿಗಾಲದಲ್ಲಿ ಕಡಲೆ ಹಿಟ್ಟನ್ನ ಮುಖಕ್ಕೆ ಹಾಕಬೇಕಾದ್ರೆ ನಾನು ಯೂಶಲಿ ಯಾವಾಗಲೂ ವಾಟರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಕಡಲೆ ಹಿಟ್ಟನ್ನ. ಚಳಿಗಾಲದಲ್ಲಿ ಮಾತ್ರ ಹಾಲಿನ ಕೆನೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ನಾನು ಫೇಸ್ ವಾಶ್ ಮಾಡ್ಬೇಕಾದ್ರೆ ಅದನ್ನ ಹಾಕೋತೀನಿ. ಅದನ್ನ ಹಾಕ್ಕೊಂಡು ಬ್ರಷ್ ಮಾಡಿ ಆಮೇಲೆ ಮುಖ ವಾಶ್ ಮಾಡ್ತೀನಿ. ಸೊ ಅಲ್ಲಿಂದ ಅಲ್ಲಿಗೆ 1 to 3 ಮಿನಿಟ್ಸ್ ಮುಖದಲ್ಲಿ ಬಿಟ್ಟರೆ ಸಾಕು. ಮತ್ತು ಜಾಸ್ತಿ ಅರಿಶಿನ ಪೌಡರ್ ಆ್ಯಡ್ ಮಾಡೋದು ಬೇಡ, ಏಕೆಂದರೆ ಇದು ಸ್ವಲ್ಪ ಕಲರ್ ಜಾಸ್ತಿ ಬರುತ್ತೆ. ಈಗ ಏನಾದರೂ ಡ್ಯೂಟಿಗೆ ಹೋಗೋರು ಯಾರಾದರೂ ಇದ್ದರೆ, ಆಫೀಸ್ಗೆ ಹೋಗೋರು ಸ್ವಲ್ಪ ಮುಖ ಎಲ್ಲ ಎಲ್ಲೋ ಇಶ್ ಕಾಣಿಸುತ್ತೆ. ಸೊ ಮನೇಲಿರೋರಿಗಾದರೆ ಓಕೆ, ಬಟ್ ಆದ್ರೂ ಮುಖ ಏನು ಎಲ್ಲೋ ಇಶ್ ಆಗಿದೆ ಅಂತೆಲ್ಲ ಕೇಳ್ತಾರಲ್ವ. ಸೊ ಹಾಗಾಗಿ ಜಾಸ್ತಿನೂ ಆ್ಯಡ್ ಮಾಡ್ಕೊಬೇಡಿ. 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರ್ ಸಾಕು. ಮತ್ತು ನಿಮ್ಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟು ದಿನಕ್ಕೆ ರೆಡಿ ಮಾಡಿ ಇಟ್ಕೋಬೋದು. ಆದರೆ ಮೇನ್ ಏನಂದರೆ ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟೇ ಹೊರಗಡೆ ತಗೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರೆಲ್ಲ ಬಿಟ್ಟರೆ ಬೇಗ ಹಾಳಾಗಿಬಿಡುತ್ತೆ ಮತ್ತು ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಆಗಿರೋ ಹಾಗೆಯೇ ಇದನ್ನ ಜಸ್ಟ್ ನಾನು ಹೀಗೆ ಮಿಕ್ಸ್ ಮಾಡಿ ಎರಡನ್ನೂ ಇಟ್ಕೊಬಿಡ್ತೀನಿ. ಇದಕ್ಕೆ ಬೇಕಂದರೆ ಆರೆಂಜ್ ಇದು ಸಿಪ್ಪೆ ಇರುತ್ತಲ್ಲ, ಅದನ್ನ ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿ ಕೂಡ ಆ್ಯಡ್ ಮಾಡ್ಕೋಬೋದು. ನೀವು ನನ್ನ ಐಬ್ರೋಸ್ ನೋಡಿರ್ಬೋದು ಎಷ್ಟು ತಿಕ್ಕಾಗಿ ಮತ್ತು ಲೆಂತಿಯಾಗಿ ಇದೆ ಅಂತೇಳಿ. ಈ ಥರ ನಿಮಗೆ ತಿಕ್ಕಾಗಿ ಮತ್ತು ಲೆಂತಿಯಾಗಿ ಐಬ್ರೋಸು ಬೇಕು ಅಂತೇಳಿದರೆ ಎವ್ರಿ ಡೇ ನೈಟು ಬಿಫೋರ್ ಸ್ಲೀಪಿಂಗ್ ಕ್ಯಾಸ್ಟ್ರೋಲ್ ಆಯಿಲ್, ಹರಳೆಣ್ಣೆ, ಕೈ ಎಣ್ಣೆ ಅಂತಾರಲ್ಲ, ತುಂಬ ತಿಕ್ಕಾಗಿರುತ್ತೆ ಅದು ಆಯಿಲು. ಆ ಆಯಿಲ್ನ ಐಬ್ರೋಸ್ ಮೇಲೆ ಅಪ್ಲೈ ಮಾಡಿ ಆ ನಂತರ ಐಬ್ರೋ ಪೆನ್ಸಿಲ್ ತೊಗೊಂಡು ಶೇಪ್ ಕೊಡಬೇಕು. ಸೊ ನೀವು ಯಾವ ಶೇಪಲ್ಲಿ ಕೊಟ್ಟಿರ್ತೀರ ಆ ಶೇಪಲ್ಲೇ ಐಬ್ರೋಸ್ ಕೂಡ ತುಂಬ ತಿಕ್ಕಾಗಿ ಲೆಂತಿಯಾಗಿ ಬೆಳೆಯುತ್ತೆ. ಇದನ್ನ ಟ್ರೈ ಮಾಡಿ. ಹಾಗೆ ನನ್ನ ಐಬ್ರೋಸು ಈ ಥರ ಆಗಲಿಕ್ಕೆ ಅದೇ ಕಾರಣ. ಹಾಗೆ ನನ್ನ ಹಸ್ಬೆಂಡ್ನ ಕಂಪ್ನಿಲಿ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಇತ್ತು ಅಂತ ಹೇಳಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಿದ್ವಿ. ಯೂಶಲಿ ಅವ್ರು ಯಾವಾಗಲೂ ನವೆಂಬರ್ ಮಂತಲ್ಲೇ ಸೆಲೆಬ್ರೇಟ್ ಮಾಡ್ತಾರೆ. ಇದಕ್ಕೆ ಎಂಪ್ಲಾಯ್ ಫ್ಯಾಮಿಲಿ ಮೆಂಬರ್ಸ್ನೆಲ್ಲರನ್ನು ಕೂಡ ಅವರು ಇನ್ವೈಟ್ ಮಾಡ್ತಾರೆ. ಸೊ ಹಾಗಾಗಿ ನಾನು 3 years ಇಂದ ಹೋಗಿರ್ಲಿಲ್ಲ. ಹಾಗೆ ಈ ಸಲ ನಾನು ಮಕ್ಕಳು ಎಲ್ಲರೂ ಹೋಗಿದ್ವಿ. ಹಾಗೆ ಅತ್ತೆ ಕೂಡ ನಮ್ಮೊಟ್ಟಿಗೆ ಬಂದಿದ್ರು. ಹಾಗೆ ನಿವೃತ್ತರಾದ ಕನ್ನಡ ಶಿಕ್ಷಕಿಯರಿಗೂ ಸಹ ಇಲ್ಲಿ ಸನ್ಮಾನ ಮಾಡಿದ್ರು. ಕೆಲವು ಲೇಖಕರು ಕೂಡ ಬಂದಿದ್ದರು. ಹಾಗೆ ನಮ್ಮ ಕನ್ನಡ ನಾಡಿನ ಸಂಸ್ಕೃತ, ಭಾಷೆ, ಕಲೆ ಇವುಗಳನ್ನ ನೆನೆದು ಮೆಲುಕು ಹಾಕುವುದಕ್ಕೆ ಒಂದು ಸಾಕ್ಷಿಯಾಗಿತ್ತು ಈ ಸಂದರ್ಭ. ಅಂಡ್ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟಕ್ಕೆ ಅಂತೇಳಿ ಬಫೆ ಸಿಸ್ಟಮ್ ಮತ್ತೆ ಕೂತ್ಕೊಂಡು ಊಟ ಮಾಡಕ್ಕೂ ಸಹ ವ್ಯವಸ್ಥೆ ಮಾಡಿದ್ರು. ಹಾಗೆ ಎಲ್ಲಾ ಜಿಲ್ಲೆಯ ಒಂದೊಂದು ಫೇಮಸ್ ಫುಡ್ ಅನ್ನು ಕೂಡ ಮೆನ್ಯೂ ಆಗಿ ಇಲ್ಲಿ ಮಾಡಿಸಿದ್ರು. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ನೀರ್ ದೋಸೆ, ಬಿಸಿಬೇಳೆ ಬಾತು, ಕೋಸಂಬರಿ, ಬೀನ್ಸ್ ಪಲ್ಯ, ತೆಂಗಿನಕಾಯಿ ಚಟ್ನಿ, ಮೆಣಸಿನಕಾಯಿ ಚಟ್ನಿ, ಉಚ್ಚೆಲ್ ಚಟ್ನಿ, ಎಣ್ಣೆಗಾಯಿ ಪಲ್ಯ, ಇದೆಲ್ಲವೂ ಊಟದ ಮೆನ್ಯೂನಲ್ಲಿತ್ತು. ಹಾಗೆ ಸ್ವೀಟಿಗೆ ಅಂತ ಚಿರೋಟಿ ಮಾಡಿಸಿದ್ರು. ಇದಂತೂ ತುಂಬಾ ಸಖತ್ತಾಗಿತ್ತು. ಇನ್ನು ಐಸ್ ಕ್ರೀಮ್ ಇಲ್ದೇ ಇರುತ್ತಾ, ಐಸ್ ಕ್ರೀಮ್ ಒಟ್ಟಿಗೆ ಕ್ಯಾರೆಟ್ ಹಲ್ವಾ ಕೂಡ ಇತ್ತು. ಹಾಗೆ ಅದ್ರೊಟ್ಟಿಗೆ ಬೀಡ ಇದೆಲ್ಲವೂ ಇದ್ದವು. ಶರ್ವಿನ್ ಇರ್ವಿನ್ ಅಂತೂ ಐಸ್ ಕ್ರೀಮ್ ತಿನ್ಕೊಂಡೆ ಅವ್ರ ಹೊಟ್ಟೆನ ತುಂಬಿಸ್ಕೊಂಡ್ರು. ಇನ್ನು ನಾನಂತೂ ಹಾನೆಸ್ಟ್ ಆಗಿ ಹೇಳ್ತೀನಿ, ನಾನು ಹೋಗದೆ ಇಲ್ಲಿ ಅರ್ಧ ಊಟ ಮಾಡ್ಲಿಕ್ಕೇನೆ, ಅದು ಕನ್ನಡ ರಾಜ್ಯೋತ್ಸವಕ್ಕೆ. ನನ್ಗೆ ತುಂಬಾನೇ ಇಷ್ಟ ಇದು ವೆಜ್ ಫುಡ್ ಎಲ್ಲ. ಅದ್ರಲ್ಲೂ ಹಳ್ಳಿ ಶೈಲಿಯ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಹುಚ್ಚೆಳ್ ಚಟ್ನಿ, ಎಣ್ಣೆಗಾಯಿ ಪಲ್ಯ, ಇವೆಲ್ಲ ಯಾರು ಮಿಸ್ ಮಾಡ್ಕೋತಾರೆ. ತುಂಬಾನೇ ರುಚಿಯಾಗಿತ್ತು. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಹಾಗೆ ಹಸ್ಬೆಂಡ್ನ ಕೊಲೀಗ್ಸ್ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಮಾತಾಡ್ಸ್ಕೊಂಡು ನಾವು ಸಹ ಅಲ್ಲಿಂದ ಹೊರಟಿವಿ.
ಈ ತರದ ಯಾವುದೇ ಪ್ರೋಗ್ರಾಮ್ ಇರಲಿ ಇದೆಲ್ಲ ಅವರ ಕಂಪನಿಯ ಕಾಲೋನಿ ಕ್ಯಾಂಪಸ್ನಲ್ಲೇ ನಡೆಯೋದು. ಆ್ಯಂಡ್ ಕಂಪ್ನಿಗೆ ಯಾರನ್ನು ಕೂಡ ಅವರು ಅಲೌ ಮಾಡಲ್ಲ. ಈ ಕ್ಯಾಂಪಸ್ ಅಂತೂ ತುಂಬಾ ದೊಡ್ಡದಾಗಿದೆ. ಇಲ್ಲಿ CBSE ಸ್ಕೂಲ್, ಸ್ವಿಮ್ಮಿಂಗ್ ಪೂಲ್, ಹಾಸ್ಪಿಟಲ್ ಎಲ್ಲದರ ಫೆಸಿಲಿಟೀಸ್ ಇದೆ. ಹಾಗೆ ಶರ್ವಿನ್ ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಪಾರ್ಕಲ್ಲಿ. ಇಲ್ಲಿನ ಎನ್ವೈರ್ನ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಬರೋದಂದ್ರೇ ನನಗೆ ತುಂಬ ಖುಷಿ. ಹಾಗೆ ಅವ್ರದ್ದು ಕಂಪ್ನಿದು ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಯಾರು ಮಾಡಲಿಕ್ಕಿಲ್ಲ ಫಾರ್ ದ ಸೇಫ್ ರೀಸನ್. ಅದು ಸ್ಟ್ರಿಕ್ಟ್ ಆರ್ಡರ್, ಹಾಗಾಗಿ ನಾನು ಯಾವುದನ್ನು ಕೂಡ ತಗೊಂಡಿಲ್ಲ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ಸ್ನ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ಸ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಿ ಹ್ಯಾಪಿ, ನೋ BP ಅಂತ ಹೇಳ್ತಾ ಈ ವ್ಲಾಗ್ಸ್ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.